ಎಲ್ಲರಿಗೂ ನಮಸ್ಕಾರ. ಶಿಲ್ಪಾ ಪೇಯಚ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಷಯ GPSTR ಪೇಪರ್ 2ಗೆ ಉಪಯೋಗವಾಗುವಂಥ 6ನೇ ತರಗತಿಯ ಸಮಾಜ ವಿಜ್ಞಾನ ವಿವರಣಾತ್ಮಕ ಪ್ರಶ್ನೆ ಉತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಂತಂದ್ರೆ, ವೇದ ಎಂದರೇನು ಮತ್ತು ಅವು ಯಾವುವು? ವೇದ ಎಂದರೆ ಜ್ಞಾನ ಎಂದರ್ಥ. ವೇದಗಳಲ್ಲಿ ಅಷ್ಟು 4 ವೇದಗಳು ಬರ್ತಾವೆ. ಮೊದಲನೇದು ಋಗ್ವೇದ, ಎರಡನೇದು ಯಜುರ್ವೇದ, ಮೂರನೇದು ಸಾಮವೇದ, ನಾಲ್ಕನೇದು ಅಥರ್ವಣ ವೇದ. ನೆಕ್ಸ್ಟ್ ಪ್ರಶ್ನೆ, ಪೂರ್ವ ವೇದ ಕಾಲದ ಸಮಾಜಕ್ಕೂ ಮತ್ತು ಉತ್ತರ ವೇದ ಕಾಲದ ಸಮಾಜಕ್ಕೂ ಇರುವಂಥ ವ್ಯತ್ಯಾಸಗಳೇನು? ಪೂರ್ವ ವೇದ ಕಾಲದ ಸಮಾಜ. ಪೂರ್ವ ವೇದ ಕಾಲದ ಸಮಾಜದಲ್ಲಿ ಕುಟುಂಬವು ಸಮಾಜದ ಮೂಲ ಘಟಕವಾಗಿತ್ತು. ಹಾಗೆ ಈ ಕಾಲದಲ್ಲಿ ಅವಿಭಕ್ತ ಕುಟುಂಬ ವ್ಯವಸ್ಥೆ ಇತ್ತು ಮತ್ತು ತಂದೆಯೇ ಕುಟುಂಬದ ಮುಖ್ಯಸ್ಥನಾಗಿದ್ದನು. ಎಲ್ಲಿ ಅಂತಂದ್ರೆ ಪೂರ್ವ ವೇದ ಕಾಲದ ಸಮಾಜದಲ್ಲಿ ಇಲ್ಲಿ ಅವಿಭಕ್ತ ಕುಟುಂಬ ವ್ಯವಸ್ಥೆ ಇತ್ತು, ಕುಟುಂಬವು ಸಮಾಜದ ಮೂಲ ಘಟಕವಾಗಿತ್ತು ಮತ್ತು ತಂದೆಯೇ ಕುಟುಂಬದ ಮುಖ್ಯಸ್ಥನಾಗಿದ್ದನು. ಹಾಗೆ ಮಹಿಳೆಯರಿಗೆ ಸೂಕ್ತ ಸ್ಥಾನಮಾನಗಳು ಇದ್ದವು. ಇಲ್ಲಿ ಹೆಣ್ಣು ಮಕ್ಕಳು ವೇದಾಧ್ಯಯನ ಮಾಡುತ್ತಿದ್ದರು. ಪೂರ್ವ ವೇದ ಕಾಲದಲ್ಲಿ ಇರುವಂಥ ಹೆಣ್ಣು ಮಕ್ಕಳು ವೇದಗಳನ್ನು ಅಧ್ಯಯನ ಮಾಡುತ್ತಿದ್ದರು. ಅವರು ಯಾರ್ಯಾರು ಬರ್ತಾರಂದ್ರೆ ಘೋಷ, ಅಪಲ, ಲೋಪಮುದ್ರ, ಇಂದ್ರಾಣಿ, ವಿಶ್ವರ ಹೀಗೆ ಮುಂತಾದವರು ವೇದ ಅಧ್ಯಯನ ಮಾಡಿರುವಂಥ ಮಹಿಳೆಯರಾಗಿರ್ತಾರೆ. ಇಲ್ಲಿ ಮಹಿಳೆಯರು ಏನು ಮಾಡ್ತಿದ್ರು, ಸಭಾ ಮತ್ತು ಸಮಿತಿಗಳಲ್ಲಿ ಭಾಗವಹಿಸುತ್ತಿದ್ದರು. ರಾಜಕೀಯದಲ್ಲೂ ಕೂಡ ಆಸಕ್ತಿಯನ್ನು ವಹಿಸಿದ್ದರು. ಹಾಗೆ ಇವರ ಕಾಲದಲ್ಲಿ ಸತಿ ಸಹಗಮನ ಪದ್ಧತಿ, ಬಾಲ್ಯ ವಿವಾಹ ಪದ್ಧತಿ ಇವರ ಕಾಲದಲ್ಲಿ ಜಾರಿಯಲ್ಲಿರಲಿಲ್ಲ. ಹಾಗೆ ಈ ಪೂರ್ವ ವೇದ ಕಾಲದ ಜನರು ಪಶುಪಾಲನೆ ಮತ್ತು ಬೇಸಾಯ ಇವರ ಮುಖ್ಯ ಉದ್ಯೋಗವಾಗಿತ್ತು. ಇವರಿಗೆ ಕಬ್ಬಿಣದ ಉಪಯೋಗ ಕೂಡ ತಿಳಿದಿದ್ದರು. ಹಾಗೆ ಕೃಷಿ, ವೈದ್ಯಕೀಯ ಮತ್ತು ಪುರೋಹಿತ ಇವರ ಪ್ರಮುಖ ವೃತ್ತಿಗಳಾಗಿದ್ದರು. ಕೃಷಿ, ವೈದ್ಯಕೀಯ ಮತ್ತು ಪುರೋಹಿತ ಇವರು ಪ್ರಮುಖ ಉದ್ಯೋಗಗಳನ್ನಾಗಿ ಮಾಡಿಕೊಂಡಿದ್ದರು. ಇವರು ಕಾಲದಲ್ಲಿ ನೇಯುವರು, ಉಣ್ಣೆ ಬಟ್ಟೆಗಳನ್ನು ನೇಯುವರು, ಬಡಗಿಗಳು, ಕಮ್ಮಾರರು, ಕುಂಬಾರರು ಕೂಡ ಇವರ ಕಾಲದಲ್ಲಿ ಇದ್ದರು ಅಂಥೇಳಿ ನಾವು ನೋಡ್ಬೋದು. ಹಾಗೆ ಈ ಕಾಲದಲ್ಲಿ ಮುಖ್ಯಸ್ಥನಾದ ರಾಜನ್ ಸರ್ವಾಧಿಕಾರಿಯಾಗಿರಲಿಲ್ಲ. ಸಭಾ ಮತ್ತು ಸಮಿತಿ ವಿಧಾತಗಳೆಂಬ ರಾಜಕೀಯ ಸಂಸ್ಥೆಗಳು ಆಡಳಿತದಲ್ಲಿ ಪಾತ್ರ ವಹಿಸಿದ್ದವು. ಇವು ರಾಜಕೀಯ ವ್ಯವಸ್ಥೆಯಲ್ಲಿ ರಾಜನ್ ಸರ್ವಾಧಿಕಾರಿ ಆಗಿರಲಿಲ್ಲ. ರಾಜತ್ವವು ಕೂಡ ವಂಶ ಪಾರಂಪರ್ಯವಾಗಿರಲಿಲ್ಲ. ಇಲ್ಲಿ ಸಭಾ, ಸಮಿತಿ, ವಿಧಾತಗಳೆಂಬ ರಾಜಕೀಯ ಸಂಸ್ಥೆಗಳು ಆಡಳಿತದಲ್ಲಿ ಭಾಗವಹಿಸಿದ್ದವು. ನೆಕ್ಸ್ಟ್, ಇವು ಪೂರ್ವ ವೇದ ಕಾಲ ಜನರು ಅಶ್ವಿನಿ ದೇವತೆಗಳನ್ನು ಪೂಜೆ ಮಾಡ್ತಿದ್ರು. ಇಂದ್ರ, ಸೂರ್ಯ, ಸೋಮ, ವರುಣ, ಮಿತ್ರ, ಯಮ ಇವರು ಅಶ್ವಿನಿ ದೇವತೆಗಳನ್ನು ಆರಾಧಿಸುತ್ತಿದ್ದರು. ಹಾಗೆ ಇವರು ದೇವರ ಆರಾಧನೆಯನ್ನು ಯಜ್ಞಗಳ ಮುಖಾಂತರ ಮಾಡುತ್ತಿದ್ದರು. ಯಾರು? ಪೂರ್ವ ವೇದ ಕಾಲದ ಜನರು. ಹಾಗೆ ಇನ್ನು ಉತ್ತರ ವೇದ ಕಾಲದ ಬಗ್ಗೆ ನೋಡೋಣ. ಉತ್ತರ ವೇದ ಕಾಲದಲ್ಲಿ ಗೋತ್ರ ಪದ್ಧತಿ ಜಾರಿಯಲ್ಲಿತ್ತು. ಈ ಕಾಲದಲ್ಲಿ ಆಶ್ರಮಗಳ ವ್ಯವಸ್ಥೆ ಇತ್ತು. ಅಂದರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಎಂಬ ಆಶ್ರಮಗಳನ್ನು ಜಾರಿಯಲ್ಲಿ ಈ ವ್ಯವಸ್ಥೆಯನ್ನು ಜಾರಿಗೆ ಮಾಡಿಕೊಂಡಿದ್ರು. ಯಾರು? ಉತ್ತರ ವೇದ ಕಾಲದ ಸಮಾಜದವರು. ಹಾಗೆ ಈ ಉತ್ತರ ವೇದ ಕಾಲ ಸಮಾಜದಲ್ಲಿ ಸ್ತ್ರೀಯರಿಗೆ ಸೂಕ್ತ ಸ್ಥಾನಮಾನ ಇರಲಿಲ್ಲ ಮತ್ತು ಸ್ತ್ರೀಯರು ಶಿಕ್ಷಣದಿಂದ ವಂಚಿತರಾಗಿದ್ದರು. ಹಾಗೆ ಇವರಲ್ಲಿ ವರ್ಣ ವ್ಯವಸ್ಥೆನೂ ಕೂಡ ಇತ್ತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಹೀಗೆ ಇವರು ವರ್ಣ ವ್ಯವಸ್ಥೆ ಪದ್ಧತಿನೂ ಕೂಡ ಜಾರಿಯಲ್ಲಿತ್ತು. ಎಲ್ಲಿ? ಉತ್ತರ ವೇದ ಕಾಲದ ಸಮಾಜದಲ್ಲಿ. ಹಾಗೆ ಉತ್ತರ ವೇದ ಕಾಲ ಸಮಾಜದಲ್ಲಿ ಬಹುಪತ್ನಿತ್ವ ಪದ್ಧತಿ ರೂಢಿಯಲ್ಲಿತ್ತು. ಇವರಲ್ಲಿ ಬಹುಪತ್ನಿತ್ವ ಪದ್ಧತಿ ಜಾರಿಯಲ್ಲಿತ್ತು. ನೆಕ್ಸ್ಟ್, ಇವರಲ್ಲಿ ಉತ್ತರ ವೇದ ಕಾಲದಲ್ಲಿ ಸತಿ ಸಹಗಮನ ಪದ್ಧತಿ, ಬಾಲ್ಯ ವಿವಾಹ ಪದ್ಧತಿ ಇವರ ಕಾಲದಲ್ಲಿ ಜಾರಿಯಲ್ಲಿತ್ತು. ಹಾಗೆ ಸಭಾ ಸಮಿತಿಗಳು ತಮ್ಮ ಪ್ರಾಮುಖ್ಯತೆ ಕಳೆದುಕೊಂಡೋಗ್ತಾವೆ. ಇಲ್ಲಿ ರಾಜಕೀಯದಲ್ಲಿ ನೋಡಬೇಕಾದ್ರೆ ಸಭಾ ಮತ್ತು ಸಮಿತಿಗಳು ತಮ್ಮ ಪ್ರಾಮುಖ್ಯತೆಯನ್ನು ಕಳೆದುಕೊಂಡನು. ಈ ಕಾಲದಲ್ಲಿ ರಾಜನು ಬಲಿಷ್ಠನಾಗಿದ್ದನು. ಈ ಉತ್ತರ ವೇದ ಕಾಲದಲ್ಲಿ ರಾಜನ ಬಲಿಷ್ಠನಾಗಿರ್ತಾನೆ. ಹಾಗೆ ರಾಜತ್ವವು ಕೂಡ ವಂಶ ಪಾರಂಪರ್ಯವಾಗಿ ಬೆಳೆಯಿತು. ಎಲ್ಲಿ?
ಉತ್ತರ ವೇದ ಕಾಲದಲ್ಲಿ. ಹಾಗೆ ಇವರು ಉತ್ತರ ವೇದ ಕಾಲದ ಜನರು ರಾಜ್ಯ ವಿಸ್ತರಣೆಗಾಗಿ ಅಶ್ವಮೇಧ ಯಾಗಗಳನ್ನು ಮಾಡಲಾರಂಭಿಸಿದರು. ಹಾಗೆ ಉತ್ತರ ವೇದ ಕಾಲದಲ್ಲಿ ಧಾರ್ಮಿಕ ಆಚರಣೆಗಳು ತುಂಬ ಕಠಿಣವಾಗಿದ್ದವು. ಇದು ಪೂರ್ವ ವೇದಕಾಲ ಸಮಾಜ ಮತ್ತು ಉತ್ತರ ವೇದಕಾಲ ಸಮಾಜಕ್ಕಿರುವಂಥ ವ್ಯತ್ಯಾಸಗಳನ್ನು ನಾವು ನೋಡಿದ್ವಿ. ಹಾಗೆ ವ್ಯತ್ಯಾಸಗಳು ನಿಮಗೆ ಅರ್ಥ ಆಗಿದ್ದು ಅಂತ ಅನ್ಕೋತೀವಿ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಪ್ರಾಚೀನ ಮಹಾಕಾವ್ಯಗಳು ಯಾವುವು? ಭಾರತದ ಪ್ರಾಚೀನ ಮಹಾಕಾವ್ಯಗಳು ಎರಡು. ಒಂದು ರಾಮಾಯಣ ಬರೆದವರು ವಾಲ್ಮೀಕಿ ಮತ್ತು ಎರಡನೇದು ಮಹಾಭಾರತ ಬರೆದವರು ವ್ಯಾಸರಾಯ. ಈ ಪ್ರಶ್ನೆಗಳು ನಿಮಗೆ ಇಷ್ಟ ಆಗಿದ್ರೆ ಶಿಲ್ಪಾ PH ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿವರೆಗೂ ಕೇಳಿರುವಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.